ಮತ್ತೊಂದು ಗೀತೆಯನ್ನು ಖುಷಿಕ ಹಾಗೆ ನಮ್ಮ ಗುರುಗಳು ಒಂದೆರಡು ಮಾತಾಡ್ತಾ ಇದ್ದಾರೆ. ಜೋರಾಗಿ ಚಪ್ಪಲ್ ಮೂಲಕ ಮತ್ತೊಮ್ಮೆ ಮಾತಾಡಿದ್ದಾರೆ. ಬೇರೆ ಏನಿಲ್ಲ, ಇವತ್ತು ನಾನು ಫ್ರಾನ್ಸಿಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಅಲ್ಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇದೆ, ಕೇನ್ ಫೆಸ್ಟಿವಲ್ ಅಂತ. ನೀವು ಗೂಗಲ್ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ. ಅದು ನಾನು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಅಕಾಡೆಮಿ ಚೇರ್ಮನ್ ಆಗಿರೋದ್ರಿಂದ ನಮ್ಮ ಕರ್ನಾಟಕ ಸ್ಟೇಟಿಂದ ಲಂಡನ್ ಮತ್ತು ಇನ್ನೊಬ್ಬರು IAS ಆಫೀಸರು CM ಅವರ ಪರ್ಸನಲ್ ಸೆಕ್ರೆಟರಿ ಇದ್ದಾರೆ, ಅವ್ರನ್ನ ಇಬ್ಬರು ಹೊರಟಿದ್ವಿ. ನೋಡಿ ಎಷ್ಟು ಪ್ರಾಬ್ಲಮ್ ಇದೆ ಅಂದರೆ, ಸ್ನೇಹಿತರಿಗೋಸ್ಕರ ಬಂದಿದ್ದೀವಿ. ನಾನು ಇಲ್ಲಿಂದ ತಿರ್ಗ ನಮ್ಮಲ್ಲಿರೋದು ಬನ್ಶಂಕರಿ, ಅಲ್ಲಿಗೆ ಹೋಗಿ ಲಗೇಜ್ ತೊಗೊಂಡು ಸ್ನಾನ ಮಾಡಿ ಬಟ್ಟೆ ಹಾಕೊಂಡು ಶೂಸ್ ಎಲ್ಲ ಹುಡುಕಿ ಏನದು ಪಾಸ್ಪೋರ್ಟ್ ತೊಗೊಂಡು ವೀಸಾ ಹುಡುಕಿ ಡಾಲರ್ಸ್ ಯಾರೋ ಕೊಡಬೇಕು, ಆ ಡಾಲರ್ಸ್ ಕರೆಕ್ಟ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಮೋಸ್ಟ್ಲಿ ಮಳೆ ಬಂದು ರೋಡಲ್ಲಿ ಬ್ಲಾಕ್ ಆಗಿ ಇಲ್ಲೇ ಎಲ್ಲ ಕಚ್ಕೊಂಡ್ಬಿಡ್ತೀನಿ ಅಂತ ಭಯ. ಆದರೆ ಇದು ಬೇರೆ ಕಾರ್ಯಕ್ರಮ ಅಂದರೆ ನಮ್ಮ ಅಪ್ಪನೇ ಕೈ ಕೊಟ್ಬಿಡ್ತೈತೆ. ಆದರೆ ಇದು ಒಂದು ಮ್ಯೂಸಿಕಲ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡ್ತಾರೆ. ನಾವೆಲ್ಲ ಹುಟ್ಟಿ ಬೆಳೆದಿದ್ದೆ, ಊಟ ಮಾಡ್ತಿರೋದೇ ಮ್ಯೂಸಿಕಲ್ಲಿ. ಮ್ಯೂಸಿಕ್ ಅನ್ನೋದು ಒಂದು ಇರಲಿಲ್ಲ ಅಂದರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕಾಗ್ತಿರಲಿಲ್ಲ. ಸಂಗೀತಕ್ಕೆ ಅಷ್ಟು ಬೆಲೆ ಇದೆ, ರೆಕಗ್ನೈಸೇಷನ್ ತೆಗೆದುಕೊಂಡ. ನಾವು ಬರೀ ಆ್ಯಕ್ಟಿಂಗ್ ಕಲಿಬೇಕು ಅಂತೇಳಿಲ್ಲ, ಆ್ಯಕ್ಟಿಂಗ್ ಯಾರು ಬೇಕಾದ್ರೂ ಮಾಡ್ಬೋದು. ಈ ರೀಲ್ಸು ಅದೇನು ರೋಲ್ಸು ಏನೇನಿದಿಲ್ಲ ಅದರಲ್ಲೆಲ್ಲನೂ ಹೆಂಗೆ ಬೇಕಾದ್ರೆ ಸುಮ್ಮನೆ ಏನೋ ನಗೋದಕ್ಕೆ ಏನು ಬೇಕಾದ್ರೂ ಮಾಡ್ಬೋದು. ಆ್ಯಕ್ಟಿಂಗ್ ಯಾರು ಬೇಕಾದರೂ ಮಾಡ್ಬೋದು. ಆದರೆ ಮ್ಯೂಸಿಕ್ ಎಲ್ರಿಗೂ ಬರೋದಿಲ್ಲ. ಮ್ಯೂಸಿಕ್ ಒಂದು ಒಬ್ಬ ಗುರುವಿನ ಮೂಲಕನೇ ಕಲಿಬೇಕು. ಅದನ್ನು ಕರೆಕ್ಟಾಗಿ ಏನು ಹೇಳ್ತಾರೆ, ಶಾಸ್ತ್ರೋತ್ರವಾಗಿ ಕಲಿಬೇಕು ಅಂತ ಹೇಳ್ತಾರೆ, ಆ ಥರನೇ ಕಲಿಬೇಕು. ಬ್ಲೈಂಡಾಗಿ ಕಲಿಯೋದು ಇದೆ. ನಿಮ್ಮ ಮುಂದೆ ಹೇಳ್ಬಿಡ್ತೀನಿ ಸರ್. ನಿಮ್ಮ ಇನ್ಸ್ಟಿಟ್ಯೂಟ್ರಲ್ಲಿ ಏನೇನು ಇದೆ ಎಲ್ಲ ಹುಡುಕಿದ್ದೆ, ನೊಟೇಷನ್ಸ್ ಆ ಥರದ್ದು ಅದಲ್ಲ ಹೇಗೆ ಕಲಿಸಿದ? ಜನರಲ್ ಆಗಿನ ಇತ್ತು ನೊಟೇಷನ್ ಶಾಸ್ತ್ರೀಯವಾಗಿನ? ಹಾಂ ಕರ್ನಾಟಕ ಸಂಗೀತ ಯಾವುದೋ ಒಂದು ಒಟ್ಟಿನಲ್ಲಿ. ಬಟ್ ಥಿಯರಿ ಕಲೀಲೇಬೇಕು. ಥಿಯರಿಗೆ ಒಳ್ಳೆ ಮಾಸ್ಟರ್ನ ನೀವು ತಂದು ಇಟ್ಟರೆ ನಿಮ್ಮ ಸಂಸ್ಥೆ ದೊಡ್ಡದಾಗಿ ಬೆಳೆಯುತ್ತೆ ಅಂತ ನನ್ನ ಅನಿಸಿಕೆ. ಏನಾಗುತ್ತೆ ಸರ್, ಈ ಕರೋಕಿ ಆಗ್ಬೋದು ಅಥವಾ ನಾವೆಲ್ಲ ವಾದ್ಯಗೋಷ್ಠಿಯಿಂದಾಗಿ ಬಂದಿದ್ದೆ. ಈಗ ನೀವು ಅಂದ್ಕೊಂಡ್ರೆ ನಮ್ಮ ತಂದೆ ತಾಯಿಯವರೆಲ್ಲ ಮ್ಯೂಸಿಕಲ್ಲಿ ಏನು ತುಂಬ ಆಳವಾಗಿ ಏನು ಕಲ್ತಿಲ್ಲ. ಕೇಳಿ ಕೇಳಿ SP ಅವ್ರ ಆಡೋದನ್ನ ಕೇಳಿ, ಜಾನಕಿಯವರ ಆಡೋದನ್ನ ಕೇಳಿ, ಆಮೇಲೆ ಲತಾ ಮಂಗೇಶ್ಕರ್ ಅವರ ಆಡೋದನ್ನ ಕೇಳಿ ಅನುಕರಣೆ ಮಾಡಿ ಅದನ್ನು ಆರ್ಕೆಸ್ಟ್ರಾದಲ್ಲಿ ಆಡಿ ಅವರು ಸಂಪಾದನೆ ಮಾಡ್ತಿದ್ರು. ಅದು ಒಂಥರ ಸಂಪಾದನೆ. ಆದರೆ ಸ್ವಲ್ಪ ಶಾಸ್ತ್ರೀಯವಾಗಿ ಕಲಿತ್ರೆ ತುಂಬ ಒಳ್ಳೆಯದು. ಮೆಟ್ಲುಗಳು ಮೇಲೆ ಇರೋದಕ್ಕೆ ಯೂಸ್ ಆಗುತ್ತೆ. ಬರೀ ಆರ್ಕೆಸ್ಟ್ರಾಗಳನ್ನ ಹೋಗ್ಬಿಟ್ರೆ ಯಾಕೆ ಅಲ್ಲಿಗೆ ಇದ್ಬಿಡುತ್ತೆ, ಮುಂದಕ್ಕೆ ಹೋಗೋದಿಲ್ಲ. ಅದರಿಂದ ನಿಮ್ಮ ಇನ್ಸ್ಟಿಟ್ಯೂಟು ತುಂಬ ದೊಡ್ಡದಾಗಿ ಬೆಳಿ. ನಿಮ್ಮ ಹೆಸರು ರಾಜ, ಅಣ್ಣನ ಹೆಸರು ಹೇಳ್ಕೊಂಡ್ರೆ ನನಗೆ ಒಂದು ಮ್ಯೂಸಿಕ್ ಆಲ್ಬಮ್ ಅನ್ನು ಮಾಡಿದ್ದೆ, ಜೇಸುದಾಸ್ ಅವರು ಹಾಡಿದ್ದು. ನಾನೇನು ಮಾಡಿದ್ವಿ, ಅದು ಹಾಡಿದ್ದು ಅದನ್ನು ತಗೊಂಡು ಚೆನ್ನೈಗೆ ತರಂಗಿಣಿ ಅಂತ ಆಗಿದೆ ಹೋಗಿ ಅವರು ದೇಶದ ಸರ್ ಬೈ ಮಿಸ್ಟೇಕ್ ಸಿಕ್ಬಿಟ್ರು. ಅವ್ರು ಅಲ್ಲಿ ಇದ್ದರು. ಅವ್ರು ಏನೇನು ಹಾಡು ನೋಡೋಣ ಕೇಳಿಸಿ ಫಸ್ಟು ಕೇಳಿಸ್ತೀವಿ. ಅವ್ರದ್ದೇನೋ ಒಂದು ಸ್ವಲ್ಪ ಏನು ಅನಿಸ್ತು ಗೊತ್ತಿಲ್ಲ, ಒಂದು ಹಾಡು ಹಾಡಿದ್ರು ಅಲ್ಲೇ ಚೆನ್ನೈಯಲ್ಲಿ. ಹಾಡ್ಬಿಟ್ಟು ನೀವು ಕೆಲಸ ಮಾಡಿ ಬೆಂಗಳೂರಿಗೆ ಹೋಗಿ ನನಗಿನ್ನು 500 ಆಲ್ಬಮ್ ಹಾಡೋದಿದೆ, ತರಂಗಿ
ನಂದಿನಿ ಕಂಪನಿಗೆ 500 ಹಾಡುಗಳು ಅಲ್ಲ, 500 ಆಲ್ಬಮ್, 500 ಹಾಡಲ್ಲ. ಇದು ಹಾಡುವುದಿದೆ. ನಾನು ಬೆಂಗಳೂರಿಗೆ ಬಂದು ಹಾಡ್ತೀನಿ ಅಂತ ಹೇಳಿದೆ. ಅಲ್ಲಿಗೆ ನಾನು ಮೋಸ್ಟ್ಲಿ ಜಸ್ದಾಸರು ಬಹಳ ಆಸೆ ಇತ್ತು ನನಗೆ ಅವ್ರ ಕೈ ಹಾಡಿಸ್ಬೇಕು. ಏನು ಬಲವಂತ ಮಾಡಿದ್ರೆ ಇಲ್ಲ, ನೀವು ಹೋಗಿ, ನೀವು ದಯವಿಟ್ಟು ಹೋಗಿ, ನಾನು ಬಲವಂತ ಮಾಡಿದ್ರೆ ನಾನು ಬೆಂಗಳೂರಿಗೆ ಬರ್ತೀನಿ. ನಾನು ಕಾರಲ್ಲಿ ಬೆಂಗಳೂರಿಗೆ ಬಂದು ಸೇರಿಸ್ಕೊಳ್ಳಿ, ಅವ್ರ ಫ್ಲೈಟಲ್ಲಿ ಬೆಂಗಳೂರಿಗೆ ಬಂದಿದ್ದೆ. ಅವ್ರಿಗೆ ಅಷ್ಟು ಇಷ್ಟ ಆಗುತ್ತೆ ಹಾಡುಗಳು. ಏನು ಕೇಳ್ತಿದ್ದೀನಿ ಅಂದರೆ, ಮ್ಯೂಸಿಕ್ ಇರೋ ಪವರ್, ಒಳ್ಳೆಯ ಸಂಗೀತ ಅಂದಾಗ ಅದು ಎಂಥ ಕಲಾವಿದರು ಕೂಡ ಅದಕ್ಕೆ ಮಣಿತಾರೆ. ಸಂಗೀತ ಕಲಿತಾಗ ಏನಂತ ಟೈಮ್ ಪಾಸ್ ಮಾಡೋದು, ಮಕ್ಕಳಿಗೆ ಸಂಗೀತವನ್ನು ಕಲಿಸೋದ್ರಿಂದ ಬೇರೆ ಅಡ್ಡದಾರಿ ಹಿಡಿತಾರಲ್ಲ, ಅದು ಕಟ್ಟಾಗ್ಬಿಡುತ್ತೆ. ಆಗ್ತಾ ಇಲ್ಲ. ಸೊ ಎಲ್ರಿಗೂ ಇಲ್ಲಿ ಬರುವಂಥ ಸ್ಟೂಡೆಂಟ್ಸ್ಗಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ. ರಾಜವರೇ ಒಳ್ಳೆಯ ಸಂಗೀತವನ್ನು ಅವರಿಗೆಲ್ಲ ಕಲಿಸಿ ಅಂತೇಳಿ ನಾನು ಆಶಿಸ್ತೀನಿ. ನಮಸ್ಕಾರ. ನಮ್ಮ ಅಪ್ಪನಲ್ಲೂ ಹಾಡೋದಕ್ಕೆ ನಾನು ಏನು ತಂದಿದ್ದೆ, ABC ನಾನು ಬಂದಿದ್ದೆ ನೋಡ್ತಾ ಅಷ್ಟೇ ಸರ್. ಒಂದು ಹೊಸ ಹಾಡು ಆಡಿದ್ದೀನಿ ತಾಯಿ ಮೇಲೆ. ಅದನ್ನು ಓಪನ್ ಮಾಡಿ ಕಾಂಗರು ಸಾಧು ಕೆಲವು ಸಾಂಗ್ ಅಂತ ಹಾಕಿ ಯೂಟ್ಯೂಬಲ್ಲಿ ಹಾಕಿ ಕಾಂಗರು ಕನ್ನಡ ಫಿಲ್ಮ್ ಸಾಂಗ್ ಅಂತ ಹಾಕಿ ಬರುತ್ತೆ. ಅದರಲ್ಲಿ ಎಲ್ಲ ತಾಯಂದ್ರು ಇವತ್ತು ತಾಯಂದ್ರು, ನಮ್ಮ ತಾಯಿ ತುಂಬ ಒಳ್ಳೆಯ ಸಿಂಗರ್. ನಮ್ಮನ್ನು ಸಾಕಿದ್ದೆ ಅವರು ಹಾಡೋದನ್ನ ಹಾಡಿ ವಾದಿಪಿಸ್ತಾರೆ. ಕಡೆಗೆ ಅವರಿಗೆ ಸ್ವಲ್ಪ ಲಂಗ್ ಪ್ರಾಬ್ಲಮ್ ಆಗುತ್ತೆ. ಅವರು ಲಾಸ್ಟ್ ಮಿನಿಟ್ ಅವರು ತೀರ್ಕೊಳ್ಳೋದು ಮುಂಚೆ ಕೂಡ ಕೈಗೆ ಬೆರಳಲ್ಲಿ ತಾಳ ಹಾಕೊಂಡು ಹಿಂಗೆ ಇರೋದು. ಮಾತು ನಮ್ಮ ತಾಯಿ ನಿಂತೋಗಿತ್ತು. ಈ ತಾಳ ಯಾವ್ದಾದ್ರು ಲತಾ ಮಂಗೇಶ್ಕರ್ ಹಾಡು ಬಂದ್ಬಿಟ್ರೆ ಬೆರಳಿಗೆ ನಡೆಸ್ತಾ ಇರೋದು. ಸಂಗೀತಕ್ಕೆ ಅಷ್ಟು ಬೆಲೆ ಕೊಟ್ಟು ನಮ್ಮ ತಾಯಿ ಇದ್ರು. ಎಲ್ಲ ತಾಯಿಯಂದಿರಿಗೆ ಮತ್ತು ಮದರ್ಸ್ ಡೇ ಅಂತ ನನಗೆ ಗೊತ್ತಿಲ್ಲ. ಎಲ್ರಿಗೂ ಶುಭವಾಗಿ ಒಳ್ಳೆಯದಾಗಲಿ ಎಲ್ಲ ತಾಯಿಗಳಿಗೆ ಅಂತೇಳಿ ನೀವು ಕೇಳ್ಕೊಂಬಿಡಿ. ನಾನು ಅದರಲ್ಲಿ ಬರ್ತೀವ. ಶರಣ ಥ್ಯಾಂಕ್ ಯು. ಧನ್ಯವಾದ. ಮನೆ ಈ ಗೀತೆನ ಕೇಳ್ತಾ ಇದ್ರೆ ಮತ್ತೊಮ್ಮೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಬಹಳ ಅದ್ಭುತವಾಗಿ ಆಗಿದ್ದಾರೆ. ಈ ಗೀತೆಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಲೆ ಮೂಲಕ ಈಗ ಹಾಗೆ ಮತ್ತೊಬ್ಬರು ಹಿರಿಯ ಅಧಿಕಾರಿಗಳು ವೆಂಕಟೇಶನ್ ಅವರಾಗಿ ಬರ್ತಾರೆ. ಪ್ರಾಣಪೂರ್ವ ಕಾರ್ಯಕ್ರಮ ನಿಮಿತ್ತ ತುರ್ತಾಗಿ ದೀಪ ಬೆಳಗಿಸುವ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ. ಇದೀಗ ನಮ್ಮ ಸಾಧು ಮಹಾನ್ ಕಲಾವಿದರಿಗೆ ಸನ್ಮಾನ ಸಮಾರಂಭ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡಬೇಕೆಂದು ಕಳಕಳಿಯ ಮನವಿ. ಗುರುಗಳಾದ KM ರಾಘವ
ಶಾಲಕ್ಕೆ ಮುಂಚೆ ಬಟ್ಟೆ ಅಂಗಡಿ ಕೆಲಸ ಮಾಡಬೇಕು. ಈಗ ದಯಮಾಡಿ ಎಲ್ಲರೂ ಕೂಡ ಚಪ್ಪಾಳೆ ಮುಖಾಂತರ ಸ್ವಾಗತಿಸಬಹುದು. ನಮ್ಮ ಅಧಿಕಾರಿ ವರ್ಗದವರು ವೆಂಕಟೇಶ್ವರನವರು DC ಅವರು ಸಸಿ ಕೊಡುವ ಮುಖಾಂತರ ಅವರಿಗೆ ಕೃತಜ್ಞತೆ ಮತ್ತು ಇನ್ನೊಂದು ದಿವಸ ನಿಮ್ಮ ಸ್ಟೂಡೆಂಟ್ಗಳೆಲ್ಲ ತುಂಬ ಬಂದಾಗ ನಾನು ಒಂದಿನ ಕರೀತೀನಿ, ಅವ್ರನ್ನ ಖಂಡಿತ ಬರ್ತಾರೆ. ಇಷ್ಟೇ DC ಕೂಡ ನಮಗೋಸ್ಕರ ಬಂದಿದ್ದಾರೆ ನಿಮ್ಮ ಸದಸ್ಯರವರು. ಅವ್ರಿಗೆ ಎಷ್ಟು ನಾವು ಕೃತಜ್ಞತೆ ಹೇಳಿದ್ರು ಸಾಕು. ತುಂಬ ಧನ್ಯವಾದಗಳು ಸರ್. MC ರಾಜರು ಶಾಲನ್ನು ವಹಿಸ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಚಪ್ಪಾಳೆ ಮುಖಾಂತರ ಸ್ವಾಗತ ಕೊಡಬೇಕಾಗಿ ನಮ್ಮ ಕೆಳಗಡೆ ಮನವಿ. ನಮ್ಮ ಸಾಧು ಮಹಾರಾಜರವರು ನಮ್ಮ DC ಅವರಿಗೆ ಗಿಡವನ್ನು ಕೊಡುವುದರ ಮುಖಾಂತರ ಒಳ್ಳೆ ಶುಭಸೂಚನೆಯನ್ನು ಹೇಳಲಿದ್ದಾರೆ. ಅವ್ರು ಹೇಳಿದ್ದಕ್ಕೆ ಬಂದಿರೋದು. ತಮಗೆ ತುಂಬ ಧನ್ಯವಾದಗಳು ಸರ್. ಒಳ್ಳೆಯದು.